ಏಯ್ ಮಿಂಟ್ಲು ತಲೆ ಕೆಟ್ಟಿದ್ಯಾ ನಿನ್ಗೆ? ನಾನು ಬಾತ್ರೂಮ್ ಅಲ್ಲಿ ಇರೋದು ನಿನ್ಗೆ ಗೊತ್ತಿಲ್ವಾ? ಅಷ್ಟು ಗಂಟರೆ ಕೂಗ್ಕೋತಾ ಇದ್ದೀನಿ, ಹಾಗೆ ಹೋಗ್ತಿದ್ಯಲ್ಲ ನೀನು. ಒಂದ್ ನಿಮಿಷ, ಪಲ್ಲವಿ ಅಕ್ಕ ಬಂದು ಶಾಸ್ತ್ರಕ್ಕೆ ಲೇಟ್ ಆಗ್ತಿದೆ ಅಂತ ಅರ್ಜೆಂಟ್ ಮಾಡಿದ್ರು. ಏನ್ ಶಾಸ್ತ್ರ ಹೇಳು. ಅಲ್ಲ, ಶಾಸ್ತ್ರಕ್ಕೆ ನೀನು ಒಬ್ಬಳನ್ನೇ ಕೂರ್ಸ್ಬಿಟ್ಟು ಮಾಡ್ತಿದ್ರಾ? ನಾನು ಬರ್ಬಾರ್ದ ಶಾಸ್ತ್ರಕ್ಕೆ? ನಿಂಗೆ ಇದು ಯಾವ್ದು ಗೊತ್ತಿಲ್ವಾ? ನೀವು ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿಲ್ವಾ ನಿಂಗೆ? ನಿನ್ ತಲೆಯಲ್ಲಿ ಬ್ರೈನ್ ಇದೆಯಾ ಅಥವಾ ಜೇಡಿ? ಸಾಹೇಬ್ರೆ, ಬಾಗ್ಲು ಓಪನ್ ಆಗಿದೆ. ಸಾಹೇಬ್ರೆ, ಸಾರಿ ಸಾಹೇಬ್ರೆ, ಏನೋ ಅಕ್ಕ ಅರ್ಜೆಂಟಾಗಿ ಕರೆದ್ರು ಅಂತ ನಿಮ್ಮನ್ನ ಇಲ್ಲೇ ಹೀಗ್ ಬಿಟ್ಟು ಹೊಟ್ಟೋಗ್ಬಿಟ್ಟೆ. ಈಗ ನಾನು ಮಾಡಿರೋ ತಪ್ಪು ಕೆಲ್ಸಕ್ಕೆ ನೀವು ಬೈದಿರೋದು ಸಾಕು. ಇನ್ನೂ ನೀವೇನಾದ್ರೂ ಬೈದ್ರೆ ನಾನು ಕಣ್ಣೀರ್ ಹಾಕ್ಬೇಕಾಗತ್ತಷ್ಟೇ. ಆಮೇಲೆ ಶಾಸ್ತ್ರಕ್ಕೆ ಕಣ್ಣೀರ್ ಹಾಕೊಂಡೇ ಕೂರ್ಬೇಕಾಗತ್ತೆ. ಸಾಹೇಬ್ರೆ, ಏನ್ ಮಾಡ್ತಿದ್ರ ನೀವು? ಮನ್ಸು ಪರಿಶುದ್ಧವಾಗಿ ಇಟ್ಕೋ ಫಸ್ಟು. ಅಲ್ಲ, ನೀನು ಮೊಬೈಲ್ ಆರು ಎತ್ಕೊಂಡು ಹೋಗ್ಬೇಕಲ್ಲ, ಕೈ ಬೀಸ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ಯಲ್ಲ. ನಾವ್ ಈ ತರ ಜಗಳ ಆಡ್ತಿತ್ತು ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ಡೌಟ್ ಬರಲ್ವಾ ನಾವ್ ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನ್ ಮಾಡೋ ಒಂದೊಂದು ಕೆಲಸನೂ ನಂಗೆ ಎಷ್ಟು ಕೋಪ ಬರ್ಸುತ್ತೆ ಅಂತ ಹೇಳಿದ್ರೆ ಅಷ್ಟು ಕೋಪ ಬರ್ಸುತ್ತೆ. ಸಾಹೇಬ್ರೆ, ಸಾರಿ ಅಂತ ಕೇಳಿದ್ನಲ್ಲ. ನೋಡಿ, ಇನ್ನೊಂದ್ಸಲ ಈಗ ಆಗದೆ ಇರೋಂಗ್ ನಾನು ನೋಡ್ಕೋತೀನಿ, ಸರಿನಾ? ಈಗ ಶಾಸ್ತ್ರಕ್ಕಲ್ಲಿ ಎಲ್ಲರೂ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ಅಜಿತಾ, ಶಾಸ್ತ್ರ ಆಗ್ಲಿಯಪ್ಪ, ಆಮೇಲೆ ಮೊದಲು ನೀನು ಕೆಳಗಡೆ ಬರೋ. ಬಾ, ಎಲ್ಲ ಕಾಯ್ತಾ ಇದೀವಿ ನಾವು ಅಲ್ವಮ್ಮ? ಬಾ ಬಾ. ಹಾ ಸತ್ಯಣ್ಣ, ಬಂದ್ವಿ. ಸರಿ ಬಾ, ಶಾಸ್ತ್ರಕ್ಕೆ ಹೋಗೋಣ. ಈಗ ನಾವಿಬ್ರು ಶಾಸ್ತ್ರಕ್ಕೆ ಕೂರ್ಬೇಕಾ? ಮೆಂಟಲ್, ಯಾಕೆ ನನ್ನ ಹೀಗೆ ಕಾಡ್ತಿದ್ಯಾ? ಈಗ ತಾನೇ 2 ಸೆಕೆಂಡ್ ಮುಂಚೆ ಶಾಸ್ತ್ರಕ್ಕೆ ಹೋಗೋಣ ಅಂತ ನೀನೇ ಅಲ್ವಾ ಹೇಳಿದ್ದು? ಹೌದು, ನಾನೇ ಹೇಳಿದ್ದು. ಆದ್ರೆ ಸಾಹೇಬ್ರೆ, ಹೇಳು. ಆಗಾಗ ಈ ತರ ಮೈ ಮೇಲೆ ಗೂಳಿ ತರ ಬೀಳ್ಬೇಡಿ, ನನಗೆ ಭಯ ಆಗತ್ತೆ. ಸಾಹೇಬ್ರೆ, ಇವೆಲ್ಲ 7 ಜನ್ಮ ಅಲ್ಲದೆ ಹೋದ್ರು ಈ ಜನ್ಮ ಪೂರ್ತಿ ಗಂಡ ಹೆಂಡತಿ ಜೊತೆಲಿರ್ಲಿ ಅಂತ ಸೇರಿ ಮಾಡೋ ಅಂತ ಶಾಸ್ತ್ರಗಳಿದು. ನಿಮ್ ತಾಯಿ ನಮ್ಮಿಬ್ರು ಗಂಡ ಹೆಂಡತಿ ಅಂತ ನಂಬ್ಕೊಂಡು ಮಾಡ್ತಾ ಇರೋ ಶಾಸ್ತ್ರಗಳಿವು. ನಾವು ಹೋಗಿ ಆ ಶಾಸ್ತ್ರ ಕೂತ್ರೆ ಅವ್ರ ನಂಬಿಕೆಗೆ ದ್ರೋಹ ಬಗ್ದಂಗ ಆಗಲ್ವಾ ಸಾಹೇಬ್ರೆ? ಭೂಮಿ, ಹಾಗೆ ನೋಡೋ ಹಾಗಿದ್ರೆ ನಾವ್ ಈ ಕಾಂಟ್ರಾಕ್ಟ್ ಮ್ಯಾರೇಜೇ ಆಗ್ಬಾರ್ದು. ಸುಳ್ಳು ಮದುವೆ ಆಗಿ ಸುಳ್ಳು ತಾಳಿ ಕಟ್ಟಿ ನಾವೀಗ ಅವ್ರ ಹತ್ರ ಆಲ್ರೆಡಿ ಸುಳ್ಳು ಹೇಳಿಲ್ವಾ? ನನ್ನ ಜೊತೆ ನೀನು ಸುಳ್ಳು ಹೇಳಿಲ್ವಾ? ಈಗ ನಾವು ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಅವ್ರು ಹೇಳೋ ಎಲ್ಲಾ ಶಾಸ್ತ್ರನೂ ನಾವು ಮಾಡ್ಬೇಕು. 1 ವರ್ಷ ನಾವಿದೆಲ್ಲ ಮಾಡ್ಲೇಬೇಕು ಅಷ್ಟೇ. ಬನ್ನಿ ಬನ್ನಿ. ಸರ, ಅದು ನಾವು ಮನೆಗೆ ಹೋಗಿದ್ದೀವಿ ಸರ. ಪಲ್ಲವೇಕರ್ ಫೋನ್ ಮಾಡಿ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿಗೆ ಬೂಮ್ದೂಟ ಮತ್ತು ಶಾಸ್ತ್ರ ಇಟ್ಕೊಂಡೇವೆ ಅಂದ್ರೆ ಅದಕ್ಕೆ ವಾಪಸ್ ಬಂದಿವ್ರಿ. ನಾವು ಮಧ್ಯಾಹ್ನ ಬಂದಾಗ
ಗಿಫ್ಟ್ ಬೇರೆ ಕೊಟ್ಟಿರ್ಲಿಲ್ಲ ಸರ, ಅದಕ್ಕೆ ಈಗ ಕೊಟ್ಟು ಊಟ ಮಾಡ್ಕೊಂಡು ಹೋಗೋಣಂತ ಬಂದೇವ್ ನೋಡ್ರಿ. ಅಲ್ಲ ಕಣ ಅಜಿತ, ಹೇಗೆ ನೀನು ವಾಶ್ರೂಮಲ್ಲಿ ಲಾಕ್ ಅದೇ? ಈ ಬಾಯ್ ಬಡ್ಕಿ